ಈಗ ಶುಕವಾಕ್ಯವನ್ನ ನುಡಿಯೋ ಸಮಯ ಆಯ್ತು. ನಿನ್ನೆ ಶುಕವಾಕ್ಯದಲ್ಲಿ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ ಯಾವ ನಕ್ಷತ್ರದವರು ಯಾವ ದೆಸೆಯಲ್ಲಿ ಹುಟ್ಟುತ್ತಾರೆ ಅಂತ. ಇವತ್ತೇನ್ ಹೇಳ್ತಿದ್ದೀರಾ? ಎಲ್ಲ ವೀಕ್ಷಕರಿಗೆ ಶುಕವಾಕ್ಯಕ್ಕೆ ಪ್ರಾರಂಭ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ನೋಡಿದ್ರ ಆ ಶುಕಮುನಿಗಳು ಸಾಕಷ್ಟು ವಿಚಾರಗಳನ್ನ ಸತ್ಯವನ್ನೇ ಹೇಳಿರ್ತಕ್ಕಂಥ ವಿಚಾರಗಳು. ಆ ಸತ್ಯವನ್ನೆಲ್ಲ ತಮ್ಮೆಲ್ಲರಿಗೂ ಯಾಕೆ ಬಯಲುಪಡಿಸ್ತಿದ್ದೀನಿ ಅಂದರೆ ನಾಳೆ ದಿವಸ ನಾವುಗಳೆಲ್ಲ ಇರ್ತೀವಿ ಇಲ್ಲ ಅನ್ನೋದು ಗೊತ್ತೇ ಇರಲ್ಲ. ಭಗವಂತ ನಿಷ್ಠಾನುಷ್ಠಾನ ನೋಡಿ ಅದರ ಮಧ್ಯದಲ್ಲಿ ಎಷ್ಟು ಮಟ್ಟಿಗೆ ವಿದ್ಯೆ ಕಲ್ತ್ಕೊಳ್ಳೋಕ್ಕಾಗುತ್ತೋ ಕಲ್ತ್ಕೊಂಬಿಡಿ. ಯಾಕೆಂದರೆ ನಾಳೆ ಜಿತ ಹೇಳ್ಕೊಡ್ತಕ್ಕಂಥವ್ರು ಸಾಕಷ್ಟು ಜನ ಅಯ್ಯೋ ಏನು ಎಲ್ಲರೂ ಬಿಟ್ಕೊಟ್ಬಿಡ್ತಾರೆ, ಎಲ್ಲರನ್ನೂ ಬಯಲುಪಡಿಸ್ಬಿಡ್ತಾರೆ ಅನ್ನೋದು ಕೆಲವ್ರಿಗಂದ್ರೆ ಹೊಟ್ಟೆ ಕಿಚ್ಚು. ಇನ್ಯಾರು ಅಯ್ಯೋ ನಮಗೆ ಬರೋದೇ ಇಲ್ಲ, ಎಲ್ಲರೂ ಅವರವರೇ ಕಲ್ತ್ಬಿಟ್ರೆ ನಮ್ಮ ಹತ್ರ ಯಾರು ಬರ್ತಾರೆ ಅಂತ ಕೆಲವ್ರಿಗೆ ಬಿಂಕ. ಅದಕ್ಕೆಲ್ಲ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಅವರವ್ರ ಹಣೆ ಬರ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ವಿದ್ಯಾದಾನ ಮಹಾದಾನ ಅಂತ ಆ ಕಾಲದಿಂದ ಹೇಳಿದೆ. ಅದನ್ನು ಕಲ್ತ್ಕೊಳ್ಳಿ, ಸರಳವಾಗಿ ಕಲ್ತ್ಕೊಳ್ಳಿ, ಭಾಳ ಸಂಕ್ಷಿಪ್ತವಾಗಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥವು. ಅದಕ್ಕೆ ಹೇಳ್ತಾರಲ್ಲ, ಈ ಆಯುರ್ವೇದದಲ್ಲಿ ಕೆಲವು ವೇದಗಳನ್ನು ಪರಿವರ್ತನಾ ಸ್ವರೂಪ ಕಲ್ತ್ಕೋಬೋದು, ಕೆಲವರು ಆಯುರ್ವೇದದಲ್ಲಿ ಚಿಕ್ಕ ಪುಟ್ಟ ಔಷಧಿಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ದೊಡ್ಡ ಪತ್ರೆಯಲ್ಲಿ ಮಾಡ್ಕೊಳ್ಳಿ, ತುಳಸಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಲ್ವಾ. ಹಾಗೆ ಸ್ಲೀತ ವಾಸ್ಲ ಕೇಶ ಕಫ ಇದ್ದಾಗೆ ಸಣ್ಣ ಸಣ್ಣ ಬೇಸಿಕ್ಸ್ನ ಹೇಳ್ಕೊಡ್ತೀನಿ. ಅಂಥದ್ದೆಲ್ಲ ಕಲ್ತ್ಕೊಳ್ಳೋ ಶುಕವಾಕ್ಯಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಮಾಡ್ತಾ ಇವತ್ತಿನ ದಿವಸ ವಿಚಾರ ಏನು ಗೊತ್ತಾ ಹೇಳ್ಕೊಡ್ತೀನಿ. ಒಂದೊಂದು ರಾಶಿ ಇದೆ. ಪ್ರತಿಯೊಬ್ಬರು ಚಂದ್ರ 12 ರಾಶಿ ಇರೋದು. ಇಡೀ ಜೀವಮಾನದಲ್ಲಿ ಜಗತ್ತಲ್ಲಿ ಜನ್ಮ ಜಾಲಾಡಿದ್ರು ಇರೋದೆಷ್ಟೋ 12 ರಾಶಿಗಳು. ಏನಕ್ಕೆ 12 ರಾಶಿಗಳು? 12 ತಿಂಗಳಲ್ಲಿ ಪರಿಪೂರ್ಣವಾಗಿರುತ್ತೆ. ಆ 12 ತಿಂಗಳಲ್ಲಿ 7 ಜನ ಸಪ್ತಋಷಿಗಳು, ಗಮನ ಇಟ್ಕೊಳ್ಳಿ, 7 ಜನ ಸಪ್ತಋಷಿಗಳು, ಇನ್ನು 5 ಪಂಚಭೂತಗಳು, ಅಗ್ನಿ ವಾಯು ಜಲ ಭೂಮಿ ಆಕಾಶ. ಈ 7 ಜನ ಸಪ್ತಋಷಿಗಳನ್ನೇ ಅರಿಷಡ್ವರ್ಗ ಅಂತ ಕರಿತೀವಿ. ಈ ಅರಿಷಡ್ವರ್ಗಗಳಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ. ಈ ಎಲ್ಲ ಋಷಿಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸಹಸ್ರಾರ ದಳದಲ್ಲಿ ಮೂಲಾಧಾರ ಸ್ವಾದಿಷಾಢ ಮಣಿಪುರ ಅನಾಥ ವಿಶುದ್ಧಿ ಆಜ್ಞಾ ಸಹಸ್ರಾರ ಷಟ್ಚಕ್ರ ಉಪಾಸನೆ 7 ಜನ. ಇದಕ್ಕೆ ಆಯ್ತಾ, ಪಂಚಭೂತಗಳು, ದೇಹ ಪಂಚಭೂತಗಳಾಗಿ. ಸೊ ಈ ದೇಹನೇ ಒಂದೊಂದು ರಾಶಿಯಲ್ಲಿ ಹೊಂದ್ಕೊಂಡಿರುತ್ತೆ. ಸಿ ಫಾರ್ ಎಕ್ಸಾಂಪಲ್, ಕುಜನ ಮನೇಲಿದ್ರೆ ಅವ್ನು ಕೋಪವಾಗೇ ಇರ್ತಾನೆ. ಕುಜನ ಲಗ್ನಾಧಿಪತಿ ಆಗಿದ್ರೆ ಅಥವಾ ಚಂದ್ರನಾಗಿದ್ರೆ ಅವನು ಯಾವಾಗಲೂ ಕೋಪ, ಡಾಮಿನೇಷನ್, ಅವನು ಹೇಳಿದ್ದಡಿಯುತ್ತೆ, ಕ್ಷತ್ರಿಯ ಧರ್ಮ, ಯಾರಿಗೂ ಹೆದರಬೇಕಾಗಿಲ್ಲ ಅನ್ನೋದಿಲ್ಲ, ಸಾಧಾರಣವಾಗಿರ್ತಕ್ಕಂಥ. ಅದಾದಮೇಲೆ ಸ್ತ್ರೀ ಅಂತ ಅದೇ ಹೆಣ್ಣಿನ ಭಾಗದಲ್ಲಿ ಬಂದ್ಬಿಡ್ತಾನೆ. ಎಲ್ಲಿ ವೃಷಭಕ್ಕೆ ಬಂದಾಗ ಸ್ವಲ್ಪ ಹೆಣ್ಣಿನ ಭಾಗ, ಅಯ್ಯೋ ಹೌದಾ ಸರಿ ಬಿಡಿಪ್ಪ, ಹ್ಞೂ ನಾನು ಏನು ಯೋಚನೆ ಮಾಡಬೇಡಿ ಅಂತ ಮುಂದೆ ಹೇಳೋದು. ಆಮೇಲೆ ತಿರುಗಿ ಹ್ಞೂ ಕಣ್ರಿ ನೀವು ಹೇಳ್ದಂಗೆ ಕೇಳ್ತೀನಿ, 6 ಕೊಟ್ಟರೆ ಅತ್ತೆ 3 ಕೊಟ್ಟರೆ ಸೊಸೆ. ಅದಕ್ಕೆ ವೃಷಭ ರಾಶಿಯವರು ಈ ಕಡೆ ತಲೆ ಆಡಿಸ್ತಾರೆ, ಆ ಕಡೆ ತಲೆ ಆಡಿಸ್ತಾರೆ. ಅದಕ್ಕೆಲ್ಲ ಒಂದು ಸಾಕ್ಷಿ ರೂಪ. ಅದಕ್ಕೆ ಈ ಒಂದು ದೇಹವನ್ನು ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ಪ್ರತಿಯೊಬ್ಬರ ರಾಶಿಗೂ ಒಂದೊಂದು ಅಂಗವನ್ನು ಹೋಲಿಸಿದ್ದಾನೆ. ಅಂದ್ರೇನು, ಇದು ನಾವು ನೀವು ಹೋಲಿಸಿರೋದಲ್ಲ. ನೀವು ಅಕಸ್ಮಾತ್ ಈ ರಾಶಿಯಲ್ಲಿ ಇಲ್ಲೇ ಚಂದ್ರ ಇದ್ದರೆ ಅದು ರಾಶಿ ಅಂತ ಲೆಕ್ಕ. ಆ ರಾಶಿಯಲ್ಲಿ ಚಂದ್ರ ಇರೋದಲ್ಲದೆ ಲಗ್ನ, ಅಕಸ್ಮಾತ್ ಲಗ್ನ ಅಂತ ಬರೆದಿರ್ತಾನೆ, ಅದೇ ಲಗ್ನದಲ್ಲೇ ಅವನು ಹುಟ್ಟಿದ್ರೆ ಆ ಅಕಸ್ಮಾತ್ ಅವನು ಹುಟ್ಟಿದ ಪಕ್ಷದಲ್ಲಿ ಜೀವನಾಂಶದಲ್ಲಿ ಸಾಯೋವರೆಗೂ ಯಾವ ಅಂಗ ಇರುತ್ತೋ ಆ ಅಂಗನೇ ನೋವು ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ಲು ತಲೆಯ ಭಾಗ ಅಂತ ಇಟ್ಕೊಳ್ಳಿ, ಅಂದರೆ ಬಾಲದ ಭಾಗ, ಅಂದರೆ ಕಾಲು ಭಾಗ ಎಲ್ಲಿ ನೋವುತ್ತೆ? ಓ ಈ ರಾಶಿ ಇದ್ರೆ ಬರೀ ಕಾಲು ನೋವು ಕಣ, ಸಾಯೋವ್ರಿಗೂ ಕಾಲು ನೋವು, ಕಾಲಿಗೆ ಅವನಿಗೆ ಏನಾದರೂ ಏಟು. ಇವನ್ ಭಾಗ ಇದೆ ಹೊಟ್ಟೆ ನೋವಪ್ಪ, ಹೊಟ್ಟೆನೇ ಉಬ್ಬರಾಗ್ತಿರುತ್ತೆ, ಅದು ಗ್ಯಾಸ್ಟ್ರಿಕ್ 24 ತುಂಬಿದೆ, ಇದೇ ಹಣೆ ಬರ. ಹೀಗೆ ಬರೆದಿರತಕ್ಕಂಥ ರಾಶಿಗೆ 2 ಗುಣಗಳು. ಆ 2 ಗುಣಗಳನ್ನ ನೀವು ಎದುರುಗಡೆ ನಿಂತ್ಕೊಂಡು ನೋಡೋನು ನೋಡಬೇಕು, ಆ ಕಡೆಗಿಂದ ಈ ಕಡೆ ನೋಡೋದು ನೋಡಬೇಕು. ಅದಕ್ಕೆ ನೋಡೋದು ಯಾವ್ಯಾವ ರಾಶಿಗೆ ಏನು ಅಂದರೆ, ನೀವು ಮಿರರ್ ಮುಂದೆ ಕನ್ನಡಿ ನಿಂತ್ಕೊಂಡಾಗೆ ಕನ್ನಡಿ ಥರ ತೆಗೆದಿಟ್ಟಿರ್ತೀನಿ ನಿಮಗೆ ಪ್ರತಿಯೊಂದು ವಿಚಾರ. ಆ ಕನ್ನಡಿ ಥರ ತೆಗೆದಿಟ್ಟಿರೋ ವಿಚಾರದಲ್ಲಿ ಇವತ್ತಿನ ಮೊದಲ ದಿವಸ ವಿಚಾರ ಅಂದರೆ ಕನ್ನಡಿ ಒಳಗಿರೋನು ಗಮನಿಸ್ಕೋಬೇಕು ನೀವು, ಚೆನ್ನಾಗಿದ್ದೀನ ಇಲ್ವ ಅಂತ. ಕನ್ನಡಿ ಹೊರಗಡೆ ಇರೋನು ಗಮನಿಸ್ಕೋಬೇಕು. ಅಂದರೆ ಕನ್ನಡಿ ರಿಯಲ್ ಲೈಫ್ ಅಂತ ತೋರಿಸ್ತಕ್ಕಂಥದ್ದು, ಆದರೆ ಪ್ರತಿಬಿಂಬ ಅದು ಮಾಯೆ. ಆದರೆ ಮಾಯೆ ಯಾವತ್ತಿದ್ರೂ ಆವರಿಸ್ಕೊಳ್ಳುತ್ತೆ. ಹೊರಭಾಗದಲ್ಲದು ಬ್ರಹ್ಮ, ಅಂದರೆ ಸ್ಥಿರವಾಗಿರ್ತಕ್ಕಂಥ ಜೀವನ. ಸೊ ಎರಡೂ ಯಾವತ್ತೂ ಇರುತ್ತೆ. ಅಂದರೆ ನೀವು ಅಕಸ್ಮಾತ್ ಮೇಷರಾಶಿ ಇದ್ದರೆ ತುಲಾರಾಶಿಯಲ್ಲಿ ಇರ್ತಕ್ಕಂಥದ್ದು ಗಮನ ಇರಬೇಕು. ವೃಷಭ ರಾಶಿ ಆದರೆ ವೃಶ್ಚಿಕ ರಾಶಿಯಲ್ಲೂ ಗಮನ ಇರಬೇಕು. ಕುಂಭರಾಶಿ ಆದರೆ ಸಿಂಹರಾಶಿಯಲ್ಲೂ ಗಮನ ಇರಬೇಕು. ಅದಕ್ಕೆ ಯಾವ್ಯಾವುದು ಅಂತ ಹೇಳ್ತೀನಿ, ಎಲ್ಲರೂ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. 12 ರಾಶಿಗಳು ಹಾಕ್ಕೊಳ್ಳಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ನೋಡಿ 12 ರಾಶಿಗಳು. ಎಲ್ಲಾನು ಪಕ್ಕದಲ್ಲಿ ಲೈನ್ ಅಂತ ಹಾಕೊಳ್ಳಿ, ಅಥವಾ ಈಕ್ವಲ್ಸ್ ಅಂತ ಹಾಕೊಂಡು ಪಕ್ಕದಲ್ಲಿ ರೆಫರೆನ್ಸ್ ಕ್ಲೀನಾಗಿ ಇಟ್ಕೊಳ್ಳಿ. ಇದನ್ನ ಸಾಧಾರಣವಾಗಿ ಹೆಣ್ಮಕ್ಳು ಕೆಲವು ದಡ್ರು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಆಗುತ್ತೆ, ಇಲ್ದ್ರೆ ಇಲ್ಲ. ಏನೋ ಹೇಳ್ತಾ ಇದ್ದಾರೆ ಅರ್ಥವೇ ಆಗ್ತಾ ಇಲ್ಲ, ಎಲ್ಲೋ ಕೂತ್ಕೊಂಡಿದ್ರೆ. ಹಂಗಲ್ಲ, 12 ರಾಶಿ ಕ್ಲೀನಾಗಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕಡೆ. ಒಂದೊಂದು ರಾಶಿಗೆ ಒಂದೊಂದು ದೇಹವನ್ನು ಹೋಲಿಸಿದ್ದಾನೆ ಭಗವಂತ. ತಲೆಯಿಂದ ಕೊನೆಯ ಬಾಲ ಮೀನ್ ರಾಶಿ ಇದೆಯಲ್ಲ ಅಲ್ಲಿವರೆಗೂ ಕಾಲವರೆಗೂ, ಅಂದರೆ ದೇಹದಲ್ಲೇ ಎಲ್ಲ ಒಂದೊಂದು ಅಂಗಗಳು ಅವನವನಿಗೆ ಹೋಲ್ದುಬಿಟ್ಟಿದೆ. ಅಂದರೆ ನಮ್ಮ ಅಕ್ಕ ಇದ್ದಾಳೆ, ಅವಳು ಯಾವಾಗಲೂ ಕಾಲು ನೋವು ಅಂತಿರ್ತಾಳೆ, ಮೊಣಕಾಲು ನೋವು. ಯಾಕೆ ಗೊತ್ತಾ? ಶನಿ ಮನೆ, ಅವಳು ಹುಟ್ಟಿರೋದೇ ಮಕರ ರಾಶಿಯಲ್ಲಿ, ಅವಳು ಬರ ಅದು ಮೊಣಕಾಲೇಪ್ಪ ಅಂದರೆ ಆ ಮೊಣಕಾಲನ್ನೇ ತಿಂತಾ ಇರತ್ತೆ. ನೀನು ಗಮನ ಇಟ್ಕೋಬೇಕು, ಆ ಮೊಣಕಾಲನ್ನ ಯಾರು ನೋಡ್ತಾ ಇದ್ದಾರೆ ಅನ್ನೋದು ನೋಡಬೇಕು. ಸೊ ಕರ್ಕಾಟಕ ಚಂದ್ರ ಆ ಮನೆ ಏನು ನೋಡ್ತಾ ಇದೆ. ಸೊ ಎರಡೂ ನೋವು ಜೀವನ ಪರ್ಯಂತ ಇರುತ್ತೆ. ಅದು ಮುರ್ಕೊಂಡ್ರು ಅದೇ ಮುರಿಯೋದು, ಬೇರೆ ಏನು ಮುರಿಯಕ್ಕೆ ಹೋಗಲ್ಲ.
ಹೀಗೆಲ್ಲ ಚೇಂಜಸ್. ಸೊ ಪ್ರತಿಯೊಬ್ಬರಿಗೂ ಅದೇ ಹಣೆ ಬರ ಅನ್ನೋದು ಶತಸಿದ್ಧಾಂತ. ಇದು ಬರ್ಕೊಳ್ಳಿ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಶಿರಸ್ಸು. ಮೇಷರಾಶಿಯಲ್ಲಿ ಕುಜ ಮಾನೆ ಅಂತ ಹಾಕೊಳ್ಳಿ, ಪಕ್ಕದಲ್ಲಿ ಕುಜ ಅಂತ ಹಾಕೊಳ್ಳಿ. ಅವನಿಂದಾನೇ ತೊಂದರೆ, ಆ ಕುಜನಿಂದ ತೊಂದರೆ ಬರತಕ್ಕಂಥ ಶಿರಸ್ಸು. ತಲೆಯ ಭಾಗ ಯಾವಾಗಲೂ ನೋಡ್ಕೋಬೇಕಪ್ಪ ನೀವು. ಯಾವ ಕಾಲಕ್ಕೂ ತಲೆನೋವು, ಯಾವ ಕಾಲಕ್ಕೂ ಈ ಹಿಬ್ಬಿನ ಭಾಗ ನೋವು, ಯಾವ ಕಾಲಕ್ಕೂ ಹಿಂದೆ ಕಪಾಲ ನೋವು, ಆ ಶಿರಸ್ಸಿನ ಭಾಗವೇ ನೋವು. ಅಂದರೆ ತಲೆ ಚಚ್ಕೊಂಬಿಡೋಣ ಅನ್ಸುವಂಥ ನೋವು ಬರುತ್ತೆ ಕೆಲವರಿಗೆ. ಗಿಡಿನೆಸ್, ತಲೆಯ ಭಾಗವನ್ನು ಗಮನಿಸ್ಕೋಬೇಕು. ಸಾಧಾರಣ ತಲೆ. ಎರಡನೇದಾಗಿ ವೃಷಭ ರಾಶಿಗೆ ಬರೋಣ. ಅದು ಶುಕ್ರನ ಮನೆ, ಅಂದರೆ ಹೆಣ್ಣಿನ ವಿಭಾಗ. ಆ ವಿಭಾಗದಲ್ಲಿ ಏನೋ ಮುಖ ನೋಡ್ಕೋಬೇಕು ಚೆನ್ನಾಗಿ. ಇಲ್ಲೇನೆ ವೃಷಭ ರಾಶಿಯಲ್ಲಿ ಹುಟ್ಟಿದಾಗ ಮುಖದಲ್ಲಿ ತೇಜಸ್ಸು, ಆ ಫೀಚರ್ಸು, ಆ ಕಣ್ಣು, ಆ ಮೂಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅದರಲ್ಲೇ ಮುಖಾನ ನೋಡ್ಕೊಳ್ಳೋದಿರಲೇ ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್. ಮುಖದ ಭಾವನೆಯಲ್ಲಿ ನಿಮಗೆ ನೋವು ಏನು ಬರುತ್ತೆ? ಮೂಗು ನೋವು, ಉರಿತಾ ಇದೆ. ಸ್ಕಿನ್ನು ಯಾವಾಗಲೂ ಗುಳ್ಳೆಗಳು, ಅದು ಇದು ಒಂದು ಸ್ಕಿನ್ ಭಾಗ ಇಲ್ಲ. ಯಾವ ಕಾಲಕ್ಕೂ ಮುಖದ ಆವರಣದಲ್ಲಿ ಮಂದವಾಗಿರ್ತಕ್ಕಂಥ ವರ್ಚಸ್ಸು ಅಂದ್ರೇನು? ಕಂದು ಬಣ್ಣ ಇಲ್ಲ. ಅವಳು 24 ಗಂಟೆ ಫೇಶಿಯಲ್ ಹಾಕೊಂಡು ಕೂತಿರ್ತಾಳೆ. ಇಲ್ಲಿ ಬ್ಯೂಟಿ ಅಂತೆ, ಅಲ್ಲಿ ಬ್ಯೂಟಿ ಅಂತೆ, ಅಲ್ಲಿ ಹಾಕೊಳ್ಳೋದಂತೆ, ಇಲ್ಲಿ ಹಾಕೊಳ್ಳೋದಂತೆ. ಹೀಗೆ ಹಣೆ ಬರ. ಹೆಣ್ಮಕ್ಳು ಅಂತ ಅನ್ಕೋಬೇಡಿ, ಗಂಡು ಮಕ್ಕಳು ಅಷ್ಟೇ. ಈ ನಡುವೆ ಭಾಳ ಕಲ್ತು ಬಿಟ್ಟಿದೆ ಗಂಡು ಮಕ್ಕಳು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನೆಕ್ಸ್ಟ್ ಮಿಥುನ ರಾಶಿಗೆ ಬಂದ್ರಿ, ಅದು ಬುಧನ ಮನೆ. ಬುಧನ ಮನೆ ಎದೆ. ಯಾವತ್ತೂ ಎದೆ ನೋಡ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್ಸ್. ಅದಕ್ಕೆ ಎದೆಯ ಭಾಗದಲ್ಲಿರೋದ್ರಿಂದ ಇವರೆಲ್ಲ ಜಿಡ್ಡಿನ ಪದಾರ್ಥ ಚೆನ್ನಾಗಿ ತಿನ್ನಬೇಡಿ. ಚೆನ್ನಾಗಿ ನುಂಗ್ತಾರಪ್ಪ. ಇವ್ರ ಮನೇಲಿ ಕೋಳಿ, ಅವನ ಮನೇಲಿ ಕಾಲು, ಇವ್ರ ಮನೇಲಿ ಸೂಪು, ಅವನ ಮನೇಲಿ ಬಾಲ, ಹಾಳು ಮುಳು ಕಸ ಕಡ್ಡಿ ಚೆನ್ನಾಗಿ ತಿಂದು ಆ ಕಡೆ ಏನು ಅಂದರೆ ಆಯಿಲ್ ಕಂಟೆಂಟ್ಸ್, ಹಾರ್ಟ್ ಪಂಪಿಂಗ್ ಇವ್ರಿಗೆ ಯಾವಾಗಲೂ ಸ್ಲೋ ಇರುತ್ತೆ. ಎದೆ ಭಾಗನೇ ತೊಂದರೆ ಬರುತ್ತೆ. ಗ್ಯಾಸ್ಟ್ರಿಕ್ಕಿಂದ ಹಿಡ್ಕೊಂಡ್ಬಿಡ್ತು ಅನ್ನೋ ಥರ ಆಗುತ್ತೆ. ಬೆನ್ನಿನ ಭಾಗ, ಬ್ಯಾಕ್ ಸೈಡ್ ಆಫ್ ದಿ ಹಾರ್ಟ್, ಅಂದರೆ ಬೆನ್ನಿನ ಭಾಗ ಹಿಡ್ಕೊಳುತ್ತೆ. ಅದನ್ನು ನೋಡ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಮಿಥುನ ರಾಶಿಯವರಿಗೆ. ಸೊ ಎದೆಯ ಭಾಗ, ಎದೆ ಅಂತ ಹಾಕ್ಕೊಳ್ಳಿ.